ಈ ಒಂದು ಬಟ್ಟೆ ಮತ್ತೆ ಈ ಒಂದು ಮಷಿನ್ ಇದ್ರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ ಅಂದ್ರೆ ಅದು ಚಿನ್ನ, ತಿಳ್ಕೊಂಡಿಲ್ಲ ಅಂದ್ರೆ ಇದು ಒಂದು ಚಿಂದಿ. ಸ್ನೇಹಿತರೆ, ನೀವು ನಿಮ್ಮ ಊರ್ನಲ್ಲೇ ಎತ್ಕೊಂಡು ನಿಮ್ ಜಾಗದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಬಿಸ್ನೆಸ್ ನ ಮಾಡ್ಬೇಕು ಅನ್ನೋ ಆಸಕ್ತಿ ಇದ್ರೆ ಸೈನಿಕ್ ಎಂಟರ್ಪ್ರೈಸಸ್ಗೆ ಬನ್ನಿ. ನಿಮ್ಗೆ ಒಳ್ಳೆ ಒಂದು ಬಿಸ್ನೆಸ್ ಆಪರ್ಚುನಿಟಿನ ನಾವು ಕೊಡ್ತಾ ಇದ್ದೀವಿ. ನೀವು ಈ ಒಂದು ಮಷಿನ್ ನ ಇಟ್ಕೊಂಡು ಬಿಸ್ನೆಸ್ ಮಾಡ್ಬೇಕು ಅಂತಾರೆ ಎಜುಕೇಶನ್ ಬೇಕಿಲ್ಲ, ಟೆಕ್ನಿಕಲ್ ಸ್ಕಿಲ್ ಬೇಕಿಲ್ಲ. ಪಾರ್ಟ್ ಟೈಮ್ ಅಂದ್ರೆ ಪಾರ್ಟ್ ಟೈಮ್, ಫುಲ್ ಟೈಮ್ ಅಂದ್ರೆ ಫುಲ್ ಟೈಮ್, ಯಾವ ತರ ಬೇಕಾದ್ರೂ ನೀವು ದುಡ್ಕೊಬಹುದು. ನಾವು ಕೊಡ್ತಾ ಇರ್ತಕ್ಕಂತ ಈ ಒಂದು ಮಷಿನ್ ನಲ್ಲಿ ಮತ್ತೆ ರಾ ಮೆಟೀರಿಯಲ್ ನಲ್ಲಿ ನೋಡಿ ಈ ತರ ಒಂದು ಪಕ್ಕಾ ಕ್ವಾಲಿಟಿ ಆದಂತ ಒಂದು ಔಟ್ಪುಟ್ ಮೆಟೀರಿಯಲ್ ಬರುತ್ತೆ. ಈ ಮಷಿನ್ ನ ಇಟ್ಕೊಳ್ಲಿಕ್ಕೆ ನಿಮ್ಮ ಮನೆಯಲ್ಲಿ ಜಾಗ ದೊಡ್ಡದಾಗ ಏನ್ ಬೇಕಿಲ್ಲ, ಸ್ವಲ್ಪ ಜಾಗ ಇದ್ರೆ ಸಾಕು, ಮನೆ ಕರೆಂಟ್ ಇದ್ರೆ ಸಾಕು, ಈ ಮಷಿನ್ ನ ರನ್ ಮಾಡ್ಬೋದು, ದುಡಿಮೆ ಮಾಡ್ಕೊಬಹುದು. ನಿಮ್ಮ ಕುಟುಂಬಕ್ಕೆ ನೀವು ಗಳಿಸ್ತಾ ಇರ್ತಕ್ಕಂಥ ಆದಾಯ ಸಾಕಾಗ್ತಾ ಇಲ್ವಾ? ಬನ್ನಿ ಈ ಒಂದು ಮಷಿನ್ ನ ತಗೊಳ್ಳಿ, ಆ ಒಂದು ಆದಾಯನ ಹೆಚ್ಚಿಗೆ ಮಾಡ್ಕೊಳ್ಳಿ. ಆಯಿಲ್ ಗ್ರೀಸು ಗಾಡಿಗಳನ್ನ ಮತ್ತೆ 2 ವೀಲರ್ 4 ವೀಲರ್ ಇಂಜಿನ್ ಸರ್ವಿಸ್ ಮಾಡ್ಬೇಕಾದ್ರೆ ಜಿಡ್ಡಿನ ಅಂಶ ಎಲ್ಲೆಲ್ಲಿ ಕ್ಲೀನ್ ಮಾಡ್ಬೇಕಾದಂತ ಪರಿಸ್ಥಿತಿ ಬರುತ್ತೆ, ಆ ಜಾಗದಲ್ಲಿ ಎಲ್ಲಾ ಕಡೆ ಈ ಒಂದು ಪೇಸ್ಟ್ ಅನ್ನೋದನ್ನ ಯೂಸ್ ಮಾಡ್ತಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡ್ತೀರಾ? ಓಕೆ, ನಿಮ್ಮ ಚಾನಲ್ ನಲ್ಲಿ ನಮ್ಮ ಪರಿಚಯ ಆಲ್ರೆಡಿ ಆಗಿದೆ. ಹಾ ಸರ್, ಮತ್ತೊಂದ್ಸರಿ ಮಾಡ್ಕೊಡೋಣ. ವೀಕ್ಷಕರಿಗೆ ನಮ್ಮ ನಮಸ್ಕಾರ. ನಾವು ಸೈನಿಕ್ ಎಂಟರ್ಪ್ರೈಸಸ್ ಇಂದ ಸುದರ್ಶನ್, ರಿಟೈರ್ಡ್ ಆರ್ಮಿ. ನಮ್ಮ ಪರಿಚಯ ಗುಬ್ಬಿ ತಾಲೂಕು, ನಿಟ್ಟೂರು, ತುಮಕೂರು ಡಿಸ್ಟಿಕ್. ಫೋನ್ ನಂಬರ್ ಬಂದು 7019422700. ಇದು ನಮ್ಮ ಫೋನ್ ನಂಬರ್ ಆಗಿರುತ್ತೆ. ಇದು ಸೈನಿಕ್ ಎಂಟರ್ಪ್ರೈಸಸ್, ಗುಬ್ಬಿ ತಾಲೂಕು, ನಿಟ್ಟೂರು, ತುಮಕೂರು ಡಿಸ್ಟಿಕ್, ಕರ್ನಾಟಕದಲ್ಲಿ ಇದೆ. ಸರ್ ಈ ಹಿಂದೆ ಒಂದು 3 ತಿಂಗಳ ಕೆಳಗಡೆ ನಿಮ್ಮ ಒಂದು ಕಂಪನಿ ಬಗ್ಗೆ ಆಮೇಲೆ ನಿಮ್ಮಲ್ಲಿ ಸಿಗುವಂತ ಒಂದು ಉಪಕರಣಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿದ್ವಿ. ಹೌದು, ಒಳ್ಳೆ ರೆಸ್ಪಾನ್ಸ್ ಸಹ ಸಿಕ್ಕಿತ್ತು. ಆಲ್ಮೋಸ್ಟ್ ಒಂದು 10 ಲಕ್ಷಕ್ಕಿಂತ ಜಾಸ್ತಿ ಜನ ವೀಕ್ಷಣೆ ಮಾಡಿದ್ರು. ಹೌದು. ಸೊ ಈಗ ಆ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಯಾವ ತರ ರೆಸ್ಪಾನ್ಸ್ ಸಿಕ್ತು ಸರ್? ಸರ್ ಆ ವಿಡಿಯೋ 3 ತಿಂಗಳ ಹಿಂದ್ಗಡೆ ಏನ್ ಮಾಡಿದ್ವಿ, ಆ ವಿಡಿಯೋ ಇಂದ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಬಂತು. ಸೊ ಅದರಲ್ಲಿ ಕೆಲವರಿಗೆ ಒಂದು ಡೌಟು ಇತ್ತು. ಆ ಡೌಟು ಸಹ ಕ್ಲಿಯರ್ ಮಾಡ್ಬೇಕು. ಒಂದು ನಾವು 50 ಜನ ಏನು ಮಷಿನ್ ನ ತಗೊಂಡೋಗಿ 50 ಮಷಿನ್ ತಗೊಂಡೋಗಿದ್ರು. 3 ತಿಂಗಳಲ್ಲಿ 50 ಮಷಿನ್ ಸೇಲ್ ಆಗಿದೆ. 50 ಜನ ಕಸ್ಟಮರ್ಸ್ ಅವರ ಒಂದು ಕುಟುಂಬನ ಏನು ಸಣ್ಣ ಅರ್ನಿಂಗ್ ನ ಅವರು ಮಾಡ್ಕೊಂತ ಇದ್ದಾರೆ. ಸೊ ಅವ್ರ ಬಗ್ಗೆ ಹೇಳಲಿಕ್ಕೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಆ ಒಂದು ರಿವ್ಯೂ ನ ಕೊಡ್ಬೇಕಂತಲೇನೆ ಈ ವಿಡಿಯೋ ಮಾಡಿ ಜನಗಳಿಗೆ ತಲುಪಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಇದನ್ನ ಮಾಡ್ತಾ ಇದೀವಿ. ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಸರ್. ಓಕೆ ಸರ್, ಅಂದ್ರೆ ಈಗ ನಾವು ಅವ್ರು ಮಾತಾಡೋದು ವಿಡಿಯೋ ಹಾಕ್ಬಿಟ್ರೆ ಅವ್ರಿಗೆ ಇರೋ ಡೌಟ್ ಎಲ್ಲ ಕ್ಲಿಯರ್ ಆಗ್ಬಿಡುತ್ತೆ. ಯಾವ ತರ? ಖಂಡಿತ. ಇವಾಗ ನಾವೇನು 50 ಜನ ಮಷಿನ್ ತಗೊಂಡೋಗಿದ್ರು, ಅದರಲ್ಲಿ ಸುಮಾರು ಒಂದು 5-6 ಜನ ನಾವು ನಿಯರ್ ಬೈ ಆ ಏರಿಯಾಕ್ಕೆ ಹೋದಾಗ ಅವ್ರದ್ದು ವಿಡಿಯೋನ ಮಾಡ್ಕೊಂಡು ಬಂದೆ. ಅವ್ರ ರೆಸ್ಪಾನ್ಸ್ ಹೆಂಗಿದೆ ಸೊ ನಾವು ಚೆಕ್ ಮಾಡ್ಬೇಕಲ್ವಾ. ಮಷಿನ್ ನ ಕೊಟ್ಬಿಟ್ವಿ, ನಾವು ಸುಮ್ನೆ ಕೂತ್ಕೊಂಡ್ರೆ ಸರಿ ಆಗೋದಿಲ್ಲ. ಸೊ ಹೋಗ್ಬೇಕು, ಅವ್ರನ್ನ ವಿಸಿಟ್ ಮಾಡ್ಬೇಕು, ಅವ್ರ ರೆಸ್ಪಾನ್ಸ್ ಹೆಂಗಿದೆ, ಕೆಲಸ ಹೆಂಗ್ ಮಾಡ್ತಾ ಇದಾರೆ, ಅದನ್ನೆಲ್ಲ ನಾನು ತಿಳ್ಕೊಬೇಕಿತ್ತು. ಸೊ ಹಂಗಾಗಿ ನಾನು ಆಕಸ್ಮಿಕವಾಗಿ ವಿಸಿಟ್ ಕೊಟ್ಟಾಗ ಅವರ ಒಂದು ರಿವ್ಯೂ ಏನಿತ್ತು, ಆ ಒಂದು ಕೆಲವೊಂದು ವಿಡಿಯೋಗಳನ್ನ ಮಾಡ್ಕೊಂಡ್ ಬಂದಿದ್ದೀನಿ. ಅದನ್ನ ಜನಗಳಿಗೆ ತೋರಿಸ್ಬೇಕು, ನಿಮ್ಮ ಚಾನಲ್ ಮುಖಾಂತರ ನಾವ್ ಅದನ್ನ ತೋರಿಸ್ಬೇಕು ಅಂತ ಇಷ್ಟ ಆಯ್ತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ಸರ್. ಓಕೆ, ಸೊ ಬನ್ನಿ ವೀಕ್ಷಕರೇ, ನಮ್ಮ ಒಂದು ವೀಕ್ಷಕರು ಏನು ಈ ಒಂದು ಮಷಿನ್ಗಳನ್ನ ತಗೊಂಡು ತಮ್ಮ ಜೀವನವನ್ನ ಕಟ್ಕೊಳ್ತಾ ಇದಾರಲ್ಲ, ಅವ್ರು ಏನು ಹೇಳಿದಾರೆ ಅಂತ ನೋಡ್ಕೊಂಡ್ ಬರೋಣ. ನಾನು ಹೇಳೋದಂದ್ರೆ, ಸ್ನೇಹಿತರೆ ನಮಸ್ತೆ, ಹರೀಶ್ ಅಂತ ಹೇಳಿ, ಭದ್ರಾವತಿ. 3 ತಿಂಗಳು ಮಷಿನ್ ತಗೊಂಡು 3 ತಿಂಗಳಿಗೆನೆ ನಾವು ಬಂದ್ವಿ ಇಲ್ಲಿಗೆ. ಏನು ಸಣ್ಣ ಸಮಸ್ಯೆ, ಇವ್ರಿಗೂ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬರಕ್ ಹೇಳಿದ್ವಿ, ಬಂದಿದ್ವಿ. ಅವತ್ತು ಇವರು ಗಂಟೆಗೆ ಒಂದು ಎಷ್ಟು, ಅವಾಗಿನ ಸ್ಟಾರ್ಟಿಂಗ್ 1.5-2 ಮಾಡ್ತಾ ಇದ್ರಲ್ಲ, ಅಷ್ಟೇನೆ ಮಾಡ್ತಿದ್ದು. ಹೇಳಿದ್ರು, ಸರ್ ಯಾಕೆ ನೀವ್ ಹೇಳಿದ ಪ್ರಕಾರ 4 kg 4 kg ಬರ್ತಾ ಇಲ್ಲ, ಯಾಕೆ ಅಂತ ಕೇಳಿದ್ರು. ನಾನು ಅವ್ರಿಗೆ ಅವತ್ತು ಹೇಳಿದೆ, ನೀವು ಇನ್ನೊಂದು ತಿಂಗಳು ಬಿಟ್ಟ ಮೇಲೆ ಇದೇ ಮಾತನ್ನ ನಂಗೆ ಹೇಳಿ, ಅವಾಗ ನಾನು ನಿಮ್ಗೆ ಹೇಳ್ತೀನಿ ಅಂತ. ಆದ್ರೆ ಇದುವರೆಗೂ ಅವ್ರು ಕೇಳಿಲ್ಲ. ಇವತ್ತು 1.5 kg 2 kg ಅಷ್ಟೇನೆ ಯಾಕೆ ಅಂತ ಇವತ್ತು ಕೇಳಕ್ ಅವ್ರಿಗೆ ಆಗ್ತಾ ಇಲ್ಲ. ಯಾಕೆ? ಪ್ರೊಡಕ್ಷನ್ ಜಾಸ್ತಿ ಆಗಿದೆ, ಪ್ರಾಕ್ಟೀಸ್ ಜಾಸ್ತಿ ಆಯ್ತು ಅವ್ರಿಗೆ. ಮಷಿನ್ ಹ್ಯಾಂಡ್ಲಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗೋಯ್ತು. ಸೊ ಇವತ್ತು ಅವರು ನನ್ನ ಹತ್ರ ಕೇಳಕ್ಕೆ ಚಾನ್ಸೇ ಇಲ್ಲ. ಮಿಷಿನ್ ಮಾಡ್ಕೊಂಡಿರೋದು ಒಳ್ಳೇದೇ. ನಾವು ಎಲ್ಲಾರು ಹೋಗಿದ್ ಬಂದು ಕೆಲಸ ಮಾಡ್ಬೋದು, ಮನೆಗೆ ಹೋಗಿದ್ ಬಂದವರು ಮಾಡ್ಬೋದು, ಮನೆ ಕೆಲಸ ಎಲ್ಲ ಮಾಡ್ಬೋದು, ಏನಿಲ್ಲ ಆರಾಮಾಗಿ ಮಾಡ್ಬೋದು. ಬೇಜಾರಾದ ಹೋಗಿ ಮಲ್ಕೋಬಹುದು, ಮತ್ತೆ ಎದ್ ಬಂದ್ ಮಾಡ್ಬೋದು. ನಮ್ ಸ್ವ ಇಚ್ಛೆಯಿಂದ ಯಾವ ರೀತಿ ಬೇಕಾದ್ರೆ ಕೆಲಸ ಮಾಡ್ಬೋದು. ಗುಡ್ ಜಾಬ್ ಅಂತ ಅನ್ನಿಸ್ತಿದೆ. ಮಹೇಶ್ ಅಂದ್ಬಿಟ್ಟು ಕುಣಿಗಲ್. ನಿಮ್ಗೆ ಇನ್ ಕೇಸ್ ಇಲ್ಲಿ ಈ ಕಡೆಯಿಂದ ನಿಮ್ಗೆ ಗುಡ್ ಕ್ವಾಲಿಟಿ ವೇಸ್ಟ್ ಬೇಕು ಅಂತ ಅಂದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ.
ಆರಾಮಾಗಿ ನಿಮ್ಗೆ ಎಷ್ಟು ಕೆಜಿ ಬೇಕು ನಾನು ಸಪ್ಲೈ ಮಾಡ್ಕೊಡ್ತೀನಿ. ಶೆಡ್ ಜಸ್ಟ್ ಸಿಂಪಲ್ ಆಗಿ ಹೊರಗಡೆಗೆ ಒಂದು ಶೆಡ್ ತರ ಮಾಡ್ಕೊಂಡಿದ್ದಾರೆ. ಏನ್ ಇವರೆಲ್ಲ ಇಲ್ಲಿ ಏನು ವೇಸ್ಟೇಜ್ನ ತುಂಬಿಟ್ಕೊಂಡಿದಾರಲ್ಲ, ಈ ತರ ಒಂದು ಜಾಗ ಫ್ರೀ ಆಗಿದೆ, ಏನಕ್ಕೂ ಯೂಸ್ ಇಲ್ಲ. ಸೊ ಈ ಜಾಗನ ಇವರು ಯುಟಿಲೈಸ್ ಮಾಡಿಕೊಂಡು ಈ ಒಂದು ಮಷಿನ್ನ ಹಾಕೊಂಡು ದುಡಿಮೆನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ವೀಕ್ಷಕರೇ ನೋಡ್ಕೊಂಡ್ ಬಂದ್ರಲ್ಲ, ಸೊ ನಮ್ಮ ಹಳೆ ವಿಡಿಯೋವನ್ನ ನೋಡ್ಬಿಟ್ಟು ಆ ಒಂದು ಯಂತ್ರೋಪಕರಣಗಳನ್ನ ಬಳಸ್ಕೊಂಡು ತಮ್ಮ ಜೀವನವನ್ನ ಕಟ್ಕೊಂಡಿರುವಂತಹ ಗ್ರಾಹಕರ ಒಂದು ರಿವ್ಯೂನ, ಸೊ ಖಂಡಿತ ನಮ್ಗೆ ನಿಜವಾಗ್ಲೂ ಖುಷಿ ಆಯ್ತು. ಸೊ ತಮ್ಮ ಜೀವನ ಕಟ್ಕೊಳ್ಳೋದಕ್ಕೆ ನಮ್ಮ ಒಂದು ಸೈನಿಕ್ ಎಂಟರ್ಪ್ರೈಸಸ್ ಅವರ ಒಂದು ವೇಸ್ಟ್ ಮೇಕಿಂಗ್ ಮಷಿನ್ ಯಾವ ತರ ಒಂದು ಸಹಾಯ ಮಾಡ್ತಾ ಇದೆ ಅಂತ ಹೇಳಿ. ಸರ್ ಇನ್ನೊಂದು ಸರ್, ಈಗ ಹಳೆ ವಿಡಿಯೋ ನೋಡ್ತಾರು ಓಕೆ, ಸೊ ಈ ವಿಡಿಯೋ ನೋಡ್ತಿರೋರು ಅಥವಾ ಹಳೆ ವಿಡಿಯೋ ನೋಡ್ತಿರೋರ್ಗೆ ಈ ಒಂದು ವೇಸ್ಟ್ ಮೇಕಿಂಗ್ ಮಷಿನ್ ನ ಇಟ್ಟುಕೊಂಡು ಹೇಗೆ ಒಂದು ಜೀವನವನ್ನ ಕಟ್ಕೋಬಹುದು ಅಂತ ತಿಳಿಸ್ಕೊಡ್ತೀರಾ? ಸರ್ ಖಂಡಿತ. ವೀಕ್ಷಕರಿಗೆ ಮತ್ತೊಂದ್ಸರಿ ಹೇಳೋದೇನಂದ್ರೆ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆವಾಗ ಖಂಡಿತ ಅರ್ಥ ಆಗುತ್ತೆ. ಅರ್ಥ ಆಗ್ದಲೇನೆ ಅರ್ಧ ಬರ್ಧ ವಿಡಿಯೋ ನೋಡಿದ್ರೆ ಖಂಡಿತ ಅದು ಅರ್ಥ ಆಗೋದಿಲ್ಲ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಒಂದು ನಮ್ಮ ಪ್ರಯತ್ನ ಈ ಒಂದು ಬಿಸ್ನೆಸ್ ಬಗ್ಗೆ ಅಥವಾ ಈ ಒಂದು ದುಡಿಮೆ ಬಗ್ಗೆ ಎಲ್ರಿಗೂ ತಿಳಿಸ್ಬೇಕು. ಈ ತರನು ಒಂದು ದುಡಿಮೆ ಮಾಡ್ಕೊಬಹುದು ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕು. ಹಾ ಸರ್. ಆ ಕಷ್ಟ ಬಿದ್ರೆ, ಕಷ್ಟ ಇಲ್ದಲೇನೆ ಯಾವ ಒಂದು ಫೀಲ್ಡ್ ಅಲ್ಲೂ ದುಡಿಮೆ ಸಕ್ಸಸ್ ಸಿಗೋದಿಲ್ಲ. ಹೌದು ಸರ್. ಯಾವುದೇ ಕೆಲಸ ಆಗ್ಲಿ ಡೀಪ್ ಆಗಿ ಇಳಿಬೇಕು, ಅದನ್ನ ಕಂಟಿನ್ಯೂ ಮಾಡ್ಬೇಕು, ಮಧ್ಯದಲ್ಲಿ ಕೈ ಬಿಡಬಾರ್ದು. ಸೊ ಆ ತರ ಬಿಸ್ನೆಸ್ ಮಾಡಿದಾಗ, ಆ ತರ ಒಂದು ದುಡಿಮೆ ನಾವು ಮಾಡಿದಾಗ ಅರ್ನಿಂಗ್ ಆಟೋಮೆಟಿಕ್ ಆಗುತ್ತೆ. ಹೌದು ಸರ್. ಸೋಲ್ ಒಪ್ಕೊಳಕ್ ಹೋಗ್ಬಾರ್ದು. ಸೋಲ್ಬಹುದು, ಗೆಲ್ಬಹುದು, ಅದು ನಮ್ಮ ಒಂದು ಎಫರ್ಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ಏನ್ ಹೇಳ್ತಿದ್ದೀನಿ ಅಂತಂದ್ರೆ, ಇದುವರೆಗೂ ನಮ್ಮ ಹತ್ರ ಸುಮಾರು ಒಂದು 650 ಜನ ಇದುವರೆಗೂ ಕಸ್ಟಮರ್ಸ್ ನಮ್ಮ ಹತ್ರ ಮಷಿನ್ ತಗೊಂಡು ಮತ್ತೆ ರೆಡಿ ಮೆಟೀರಿಯಲ್ ತಗೊಂಡು ಬಿಸ್ನೆಸ್ ನ ಅವ್ರವ್ರ ಮನೆಯಲ್ಲಿ ಇಟ್ಕೊಂಡು ಪ್ಯಾಕಿಂಗ್ ಮಾಡಿ ಆಟೋಮೊಬೈಲ್ಸ್ ಗಳಿಗೆ, ಗ್ಯಾರೇಜ್ ಗಳಿಗೆ ಕೊಡ್ತಾ ಇದ್ದಾರೆ. ಹೌದು ಸರ್. ಸೊ ಈ ತರನು ಬಿಸ್ನೆಸ್ ಮಾಡಬಹುದು ಅಂತ ಹೇಳಿ ನಾವು ಜನಗಳಿಗೆ ತೋರಿಸ್ತಾ ಇದೀವಿ. ನೋಡಿ ಇಲ್ಲೊಂದು ಈ ಬಟ್ಟೆ. ಹಾ ಸರ್. ಈ ಬಟ್ಟೆ ನಮ್ಗೆ ಎಲ್ಲಿ ಸಿಗುತ್ತೆ ನೋಡಿ, ನೋಡಿದ್ರೆ ಇದು ಯಾವ್ದೋ ಒಂದು ಚಿಂದಿ ಬಟ್ಟೆ ತರ ಕಾಣಿಸ್ತಾ ಇದೆ. ಹೌದು ಹೌದು ಸರ್. ಖಂಡಿತ ಅಲ್ವಾ? ಬಟ್ ಇದು ಚಿಂದಿ ಬಟ್ಟೆ ಅಲ್ಲ, ಚಿನ್ನದ ಬಟ್ಟೆ ಅಂತ ನಾವು ಹೇಳ್ಬೋದು. ಸೊ ಯಾಕೆ ಅಂತಂದ್ರೆ, ಇದು ನಮ್ಗೆ ಗೊತ್ತಿದ್ದವರಿಗೆ ಇದು ಚಿನ್ನ, ಹೌದೌದು, ಗೊತ್ತಿಲ್ಲದವ್ರಿಗೆ ಇದು ಚಿಂದಿ ಬಟ್ಟೆ. ಸೊ ಈ ಬಟ್ಟೆ ನಮ್ಗೆ ಗಾರ್ಮೆಂಟ್ಸ್ ಗಳಲ್ಲಿ ಕ್ಲಾತ್ ನ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಾರಲ್ಲ, ಕಟ್ ಮಾಡಿ ಬಿಸಾಕ್ತಾರೆ ನೋಡಿ. ಹಾ ಸರ್. ಅಲ್ಲಿ ಸಿಗುತ್ತೆ ಈ ಬಟ್ಟೆ. ಎಷ್ಟೋ ಜನ ಗೊತ್ತಿಲ್ಲ. ಹೌದೌದು ಸರ್. ಅಲ್ವಾ? ಆದ್ರೆ ಇದನ್ನ ಬಿಸಾಕಿ ಎಸೆದ್ರ ಬದಲು ಇದರಿಂದ ಒಂದು ಉಪ ವಸ್ತು ಹಾ ಸರ್ ತಯಾರು ಮಾಡಿ ಅದನ್ನ ನಾವು ಮಾರಾಟ ಮಾಡಿ ಅದರಿಂದ ದುಡಿಮೆ ಮಾಡ್ಕೊಳೋದೇ ಈ ಒಂದು ಬಿಸ್ನೆಸ್. ಇದು ಒಂದು ಈ ತರ ಬಟ್ಟೆಯಿಂದ ಈ ತರ ಒಂದು ವೇಸ್ಟ್ ನ ಹೇಗೆ ತಯಾರು ಮಾಡ್ತೀರಿ ಅನ್ನೋದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತೀರಾ ಸರ್? ಸರ್ ಇದನ್ನ ವಿಸ್ತಾರವಾಗಿ ಹೇಳ್ಬೇಕಂತಂದ್ರೆ, ನಾವು ಮಷಿನ್ ಹತ್ರ ಹೋಗಿ ಮಷಿನ್ಗೆ ಬಟ್ಟೆ ಹಾಕಿ ದಾರ ಹೆಂಗ್ ಬರುತ್ತೆ ಅನ್ನೋದನ್ನ ನಾವು ತೋರಿಸ್ಬಿಡ್ತೀವಿ. ಓಕೆ, ಬನ್ನಿ ಸರ್, ಅಲ್ಲಿಗೆ ಹೋಗೋಣ. ನೋಡಿ ಸರ್, ನಿಮಗೆ ಮಷಿನ್ ಅಂತ ಹೇಳಿದ್ನಲ್ಲ, ನೋಡಿ ಇದು ಚಿಕ್ಕದಾದ ಚೊಕ್ಕವಾದ ಒಂದು ಮಷೀನ್. ಹಾ ಸರ್. ಇದ್ರದ್ದು ವೆಯ್ಟ್ ಬಂದು 120 kg ಸಮಥಿಂಗ್ ಬರುತ್ತೆ. ಇದಕ್ಕೆ ಬೇಕಾಗಿರತಕ್ಕಂತ ಜಾಗ ಒಂದು 4 ಅಡಿ ಅಗಲ, 4 ಅಡಿ ಉದ್ದ ಈ ಮಷಿನ್ ಇದೆ. ಹಾ ಸರ್. ಸೊ ಈ ಮಷಿನ್ ಇಟ್ಕೊಳ್ಲಿಕ್ಕೆ ಜಸ್ಟ್ ಸಿಂಪಲ್ ಒಂದು 10 ಅಡಿ ಜಾಗ ಇದ್ರೆ ಸಾಕು. ಶೆಡ್ ಆಗಿರ್ಬೋದು, ರೂಮ್ ಆಗಿರ್ಬೋದು, ಮನೆ ಆಗಿರ್ಬೋದು, ಅಂಗಡಿ ರೂಮ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು, ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರ್ಬೋದು, ಅಲ್ಲಿ ಇಲ್ಲಿ ಅಂತ ಏನಿಲ್ಲ. ಇದನ್ನ ರನ್ ಮಾಡ್ಬೇಕು ಅಂತಂದ್ರೆ ಏನು ಎಜುಕೇಟೆಡ್ ಆಗಿರ್ಬೇಕು ಅಂತ ಏನಿಲ್ಲ, ಜಸ್ಟ್ ಸಣ್ಣದಾದ ಒಂದು ಜನರಲ್ ನಾಲೆಡ್ಜ್ ಇರ್ಬೇಕಷ್ಟೇನೆ. ಬಟ್ಟೆ ಬಗ್ಗೆ ಅವ್ರು ತಿಳ್ಕೊಳಂಗಿರ್ಬೇಕು, ಕಾಣಿಸ್ಬೇಕು, ಕಣ್ಣು ಕಾಣಿಸ್ಬೇಕು, ಕೈ ನೀಟಾಗಿ ವರ್ಕ್ ಆಗಿರ್ಬೇಕು. ಸೊ ಅಂತರ ವ್ಯಕ್ತಿ ಯಾರು ಬೇಕಾದ್ರೂ ಈ ಒಂದು ಮಷಿನ್ ನ ಎಲ್ಲಿ ಬೇಕಾದ್ರೂ ಇಟ್ಕೊಂಡು ಕೆಲಸ ಮಾಡ್ಬೋದು. ಸೊ ನಾನು ಹೇಳ್ದಂಗೆ ಸರ್, ನೋಡಿ ನಿಮಗೆ ಗಾರ್ಮೆಂಟ್ಸ್ ಅಲ್ಲಿ ಸಿಗುತ್ತೆ ಬಟ್ಟೆ ಅಂತ ಹೇಳಿದ್ನಲ್ಲ. ಹಾ ಸರ್. ನೋಡಿ ಈ ತರ ಬಟ್ಟೆಗಳು ಸಿಗುತ್ತೆ. ಸೊ ಈ ಬಟ್ಟೆ ಕಟಿಂಗ್ ವೇಸ್ಟ್ ಇದು. ಹಾ ಸರ್. ಸೊ ಈ ಬಟ್ಟೆನ ನಾವು ಮಷಿನ್ಗೆ ರನ್ ಮಾಡ್ಬೇಕಂತಂದ್ರೆ, ನೋಡಿ ಈ ಮಷಿನ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಆಕ್ಚುಲಿ ಇದು ಡ್ಯುಯಲ್ ಸೆನ್ಸರ್ ಮಷಿನ್ ಅಂತ ಹೇಳ್ತೀವಿ ಇದಕ್ಕೆ. ಹಾ ಸರ್. ಸೆಲ್ಫ್ ಆಟೋ ಅಡ್ಜಸ್ಟಬಲ್, ಯಾವ ಮೆಕ್ಯಾನಿಕ್ ಬೇಕಿಲ್ಲ. ಏನೇ ರಿಪೇರಿ ಬಂದ್ರು ಕಸ್ಟಮರ್ಸೇನೆ ಅಂದ್ರೆ ಯೂಸರ್ಸೇನೆ ಇದನ್ನ ರಿಪೇರಿ ಮಾಡ್ಕೊಬಹುದು. ಯಾವುದೇ ನಟ್ಟು ಬೋಲ್ಟ್ ಲೂಸ್ ಆಯ್ತು, ಸೆಟ್ಟಿಂಗ್ಸ್ ಚೇಂಜ್ ಆಯ್ತು, ಎನಿ ಪ್ರಾಬ್ಲಮ್ ಇದನ್ನ ಅವರೇ ಮಾಡ್ಕೊಬಹುದು. ಸೊ ಆ ಒಂದು ಟೆಕ್ನಾಲಜಿನಲ್ಲಿ ಈ ಮಷಿನ್ ನ ಡಿಸೈನ್ ಮಾಡಿದೀವಿ. ಸೊ ಇದಕ್ ಮೊದಲು ಬೇರೆ ಕಂಪನಿಯವರು ತುಂಬಾನೇ ಮಷಿನ್ಗಳನ್ನ ಮಾಡಿದ್ದಾರೆ. ನಾನ್ ತಿಳಿದ ಮಟ್ಟಿಗೆ ಕೊಯಮತ್ತೂರಲ್ಲಿ ಇದಾವೆ, ಬೆಂಗಳೂರಲ್ಲಿ ಇದಾವೆ, ತಿರುಪೂರ್ನಲ್ಲಿ ಇದಾವೆ. ಸೊ ಈ ಮಷಿನ್ ನ ಏನ್ ಡಿಸೈನ್ ಮಾಡಿದೀವಿ, ಇದನ್ನ ಕಾಪಿ ಮಾಡ್ಲಿಕ್ಕೆ ತುಂಬಾ ಜನ
ಟ್ರೈ ಮಾಡಿದ್ರು, ಬಟ್ ನಾನು ಇದ್ರ ಟೆಕ್ನಾಲಜಿನ ನಾನು ಇನ್ನೂ ಬಿಟ್ಕೊಟ್ಟಿಲ್ಲ. ಸೊ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ, ನಮ್ಮ ಟೆಕ್ನಾಲಜಿನಲ್ಲಿ ಈ ಮಷಿನ್ ಏನ್ ರೆಡಿ ಆಗಿದೆ ತುಂಬಾನೇ ಯೂಸ್ಫುಲ್. ಯಾರಿಗೆ? ಯೂಸರ್ಸಿಗೆ. ಇದರಿಂದ ಸಮಸ್ಯೆ ಝೀರೋ ನಾಲೆಡ್ಜ್ ಇದ್ರು ಈ ಒಂದು ಮಷಿನ್ ನ ರಿಪೇರಿ ಮಾಡ್ಕೊಂಬಂದು ಸ್ಪ್ಯಾನರ್ ಮತ್ತೆ ಕಟಿಂಗ್ ಪ್ಲೇಯರ್, ಸ್ಕ್ರೂ ಡ್ರೈವರ್ ಅದನ್ನ ಯೂಸ್ ಮಾಡಕ್ ಗೊತ್ತಿದ್ರೆ ಸಾಕು. ಬನ್ನಿ ಸರ್, ಈ ಮಷಿನ್ ಯಾವ ತರ ರನ್ ಮಾಡೋದು, ಈ ಪ್ರೊಸೆಸ್, ಈ ಕ್ಲಾತ್ ನಿಂದ ಯಾವ ತರ ವೇಸ್ಟ್ ನ ತೆಗೆಯೋದು ನಾನು ತೋರಿಸ್ಕೊಡ್ತೀನಿ. ಬಟ್ಟೆ ಏನಿದೆಯಲ್ಲ ಸರ್, ಮಷಿನ್ ನ ರನ್ ಮಾಡಿದ್ರೆ ಇದು ನಾನು ಹೇಳಿದ್ದೆ ನಿಮಗೆ ಸೆನ್ಸರ್ ಮಷಿನ್ ಅಂತೇಳಿ. ಡೋರ್ ನ ಓಪನ್ ಮಾಡಿದ್ರೆ ಮಷಿನ್ ಆಫ್ ಆಗ್ಬಿಡುತ್ತೆ. ಹೌದು ಸರ್. ಸೊ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ, ನಾವು ಸಮಥಿಂಗ್ ಏನೋ ಕರೆಂಟ್ ಹೋಗಿದೆ, ಸರ್, ಮಷಿನ್ ರನ್ ಅಲ್ಲಿ ಇದೆ, ಸೊ ನಾವೇನ್ ಮಾಡ್ಬಿಡ್ತೀವಿ, ಡೋರ್ ಓಪನ್ ಮಾಡ್ಬಿಡ್ತೀವಿ. ಹೌದು ಸರ್. ಓಪನ್ ಮಾಡಿ ದಾರ ತೆಗಿಲಿಕ್ಕೋ ಮತ್ತೊಂದ್ ತೆಗಿಲಿಕ್ಕೋ ಏನಾದ್ರು ಕೈ ಇಡ್ತೀವಿ. ಸರ್. ಸೊ ಅವಾಗ ಏನಾಗುತ್ತೆ, ಇಮಿಡಿಯೇಟ್ ಆಗಿ ಕರೆಂಟ್ ಏನಾದ್ರು ಬಂತಂದ್ರೆ ಮಷಿನ್ ರನ್ ಅಲ್ಲಿ ಇರುತ್ತಲ್ಲ, ಸೊ ರನ್ ಆಗ ಶುರು ಆಗ್ಬಿಡುತ್ತೆ. ಸೊ ಆ ಒಂದು ಆಕ್ಸಿಡೆಂಟ್ ಇದ್ರಲ್ಲಿ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಇದನ್ನ ಸೆನ್ಸರ್ ಸಿಸ್ಟಮ್ ಮಾಡಿದ್ವಿ. ಫಾರ್ವರ್ಡ್ಗೆ ರಿವರ್ಸ್ಗೆ ಎರಡಕ್ಕೂ ಸೆನ್ಸರ್ ಇಟ್ಟಿದ್ದೀವಿ. ಸೊ ಇದೊಂದು ಒಳ್ಳೆ ಬೆನಿಫಿಟ್ ಸೇಫ್ಟಿ ಫೀಚರ್ ನಲ್ಲಿ. ಓಕೆ. ಸೊ ಮನೇಲಿ ಮಕ್ಳು ಇದಾರೆ ಅಂದ್ರೆ ಯಾವ್ದೇ ಟೆನ್ಷನ್ ಇರಲ್ಲ, ಯಾವುದೇ ಟೆನ್ಷನ್ ಇಲ್ಲ, ಆರಾಮಾಗಿ ರನ್ ಮಾಡ್ಬೋದು ಇದ್ರಲ್ಲಿ. ಓಕೆ ಸರ್. ಡೋರ್ ನ ಕ್ಲೋಸ್ ಮಾಡಿದ್ರೆ ಆಟೋಮೆಟಿಕ್ ರನ್ ಆಗುತ್ತೆ, ಎತ್ತಿದ್ರೆ ಆಫ್ ಆಗ್ಬಿಡುತ್ತೆ. ಇದು ಸಿಸ್ಟಮ್. ಇದು ನೋಡಿ, ಇವಾಗ ನಾವು ಬಟ್ಟೆ ಈ ಕಡೆಯಿಂದ ಹಾಕಿದ್ರೆ ಸರ್, ಅದು ದಾರ ಆಟೋಮೆಟಿಕ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಾಕಿದ ಬಟ್ಟೆ ದಾರ ಆಗಿ ಕೆಳಗಡೆ ಹೋಗ್ತಾ ಇದೆ. ಸೊ ಈ ಮಷಿನ್ ನಲ್ಲಿ ಕ್ವಾಲಿಟಿ ಅನ್ನೋದು ನಾನು ಇನ್ನೊಂದು ವರ್ಡ್ ನ ಹೇಳ್ಬೇಕು. ಕ್ವಾಲಿಟಿ ಅಂದ್ರೆ ಏನು ನೋಡಿ, ಇವಾಗ ನಾವ್ ಇಲ್ಲಿ ಹಾಕಿದ ಬಟ್ಟೆ, ಸರ್, ಇಲ್ಲಿ ದಾರ ಏನ್ ಬರ್ತಾ ಇದೆ ನೋಡಿ, ಸರ್, ಈ ದಾರ ಬರ್ತಾ ಇದೆ ಅಂತಾರೆ, ಯಾವುದೇ ದಾರ ಕಟ್ ಆಗ್ಬಾರ್ದು. ಇಲ್ಲಿ ಈ ಕಟ್ ಆಗ್ಬಾರ್ದು. ಈ ದಾರ ಕಟ್ ಆಗದಿದೆ ಅಂದ್ರೆ 3 ಜಾಗದಲ್ಲಿ ಪ್ರಾಬ್ಲಮ್. ಒಂದು, ಬಟ್ಟೆನಲ್ಲಿ ಕ್ವಾಲಿಟಿ ಇರೋದಿಲ್ಲ. ಓಕೆ ಸರ್. ಇನ್ನೊಂದು, ಮಷಿನ್ ನಲ್ಲಿ ಈ ಮೆಕ್ಯಾನಿಸಮ್ ಏನಿದೆ ಸರ್, ಟೆಕ್ನಿಕಲಿ ಪ್ರಕಾರ ಈ ಮೆಕ್ಯಾನಿಸಮ್ ಕರೆಕ್ಟ್ ಇರಲ್ಲ. ಸೊ ನೆಕ್ಸ್ಟ್ ಇನ್ನೊಂದು, ನಾವ್ ಏನ್ ಯೂಸರ್ಸ್ ಬಟ್ಟೆನ ಯಾವ ಆಂಗಲ್ ಅಲ್ಲಿ ಯಾವ ಡೈರೆಕ್ಷನ್ ಅಲ್ಲಿ ಹಾಕ್ಬೇಕು ಅಂತ ನಾವು ಟ್ರೈನಿಂಗ್ ನಲ್ಲಿ ಹೇಳ್ಕೊಟ್ಟಿರ್ತೀವಿ, ಅದು ಅವ್ರಿಗೆ ತಿಳ್ಕೊಂಡಲೇನೆ ಬಟ್ಟೆನ ಉಲ್ಟಾ ಹಾಕ್ಬಿಡ್ತಾರೆ. ಸೊ ಆವಾಗ ಈ ಒಂದು ಪ್ರಾಜೆಕ್ಟ್ ಈ ಪ್ರೋಸೆಸ್ ಆದ್ಮೇಲೆ ಈ ಒಂದು ದಾರ ಏನ್ ಬರ್ತಾ ಇದೆ ಅಲ್ಲ, ಇದು ಕ್ವಾಲಿಟಿ ಕೆಟ್ಟೋಗ್ಬಿಡುತ್ತೆ. ಈ ಕ್ವಾಲಿಟಿ ಕೆಟ್ಟೋಯ್ತಂದ್ರೆ ಒಂದು ವೇಸ್ಟೇಜ್, ಇದರಿಂದ ಪುಡಿ ಧೂಳು ಬರುತ್ತಲ್ಲ, ಅದು ಜಾಸ್ತಿ ಆಗುತ್ತೆ. ಸೊ ಅದು ಬರಬಾರ್ದು ಅಂತಂದ್ರೆ 3 ಐಟಮ್ ಕರೆಕ್ಟ್ ಆಗಿರ್ಬೇಕು. ಒಂದು, ಬಟ್ಟೆ ಪಕ್ಕ ಇರಬೇಕು, ಇನ್ನೊಂದು ಮಷಿನ್ ಮೆಕ್ಯಾನಿಸಮ್ ಕರೆಕ್ಟ್ ಆಗಿರ್ಬೇಕು, ಇನ್ನೊಂದು ಕೊಡೋರು ಕರೆಕ್ಟ್ ಆಗಿ ಅವ್ರಿಗೆ ಗೈಡ್ ಆಗಿರ್ಬೇಕು, ಟ್ರೈನಿಂಗ್ ಆಗಿರ್ಬೇಕು. ಈ 3 ಸಹ ನಾವು ನಮ್ಮ ಸೈನಿಕ್ ಎಂಟರ್ಪ್ರೈಸಸ್ ನಲ್ಲಿ 100% ಕೊಡ್ತಾ ಇದ್ದೀವಿ. ಸೊ ಇದರಿಂದಲೇ ನಮಗೆ ಈ ಕಡೆ ನೋಡಿ ಇಷ್ಟು ಪ್ರಾಡಕ್ಟ್ ನಮಗೆ, ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಇಷ್ಟೊಂದು ಇರ್ಲಿಲ್ಲ. ಹೌದೌದು ಸರ್. ಇವಾಗ ಜಾಸ್ತಿ ಆಗಿದೆ. ಇದೆಲ್ಲ ನಮಗೆ ರಿಟರ್ನ್ ಮಾಡಿ ಕಳ್ಸಿರ್ತಕ್ಕಂಥದ್ದು ಕಸ್ಟಮರ್ಸ್. ಸೊ ರೆಡಿ ಮಾಡ್ಬಿಟ್ಟು ನಿಮ್ಗೆ ಕಳ್ಸಿದ್ದಾರೆ, ನಮಗೆ ಕಳ್ಸಿದ್ದಾರೆ. ಸೊ ಇದರಲ್ಲಿ ಲೇಡೀಸ್ ಇರ್ತಾರೆ, ಮಕ್ಳಿರ್ತಾರೆ, ಅವ್ರಿಗೆ ಮಾರ್ಕೆಟ್ಗೆ ಹೋಗಕ್ಕೆ ಆಗೋದಿಲ್ಲ. ಸೊ ನಾವು ನಿಮ್ಗೆ ಕಳಿಸ್ತೀವಿ ಸರ್, ನೀವ್ ಏನಾದ್ರು ಮಾಡ್ಕೊಳ್ಳಿ ಅಂತ ಹೇಳೋರು ಈ ತರ ನಮ್ಗೆ ಕಳ್ಸಿದ್ದಾರೆ. ಅಂದ್ರೆ ಇಲ್ಲಿ ನಿಮ್ಮ ಹತ್ರ ಬೈಬ್ಯಾಕ್ ಆಪ್ಷನ್ ಇದೆ ಸರ್? ಇದೆ. ಆದ್ರೆ ನೀವು ಮಾರ್ಕೆಟ್ ನಲ್ಲಿ ನೀವು ಮಾಡ್ಕೊಳ್ಳಿ. ಇಲ್ಲ ನಿಮ್ ಕೈಲಿ ಆಗ್ಲಿಲ್ಲ, ನಂಗೆ ಮಾರ್ಕೆಟ್ ನಾಲೆಡ್ಜ್ ಝೀರೋ ಅಂದ್ರೆ ನಮ್ಗೆ ಕೊಡಿ, ನಮ್ಗೆ ಎಷ್ಟಿದ್ರು ಬೇಕು. ನೀವು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸ್ವಲ್ಪನೇ ಇತ್ತು. ಹೌದೌದು ಸರ್. ಇವಾಗ ಇಷ್ಟು ಬಂದಿದೆ, ಆದ್ರೂ ನಮ್ಗೆ ಇದು ಸಾಕಾಗ್ತಾ ಇಲ್ಲ. ಸರ್. ಸೊ ಈ ಬಟ್ಟೆನ ಇದಕ್ಕೆ ಅಟ್ಯಾಚ್ ಮಾಡ್ಬಿಡಿ. ಅದ್ರ ಕೆಳಗೆ ಇಟ್ರೆ ಸೇಮ್ ಕಂಟಿನ್ಯೂಷನ್ ಹೊರಟೋಗ್ತಾ ಇರುತ್ತೆ. ಸೊ ಒಂದ್ ಪಕ್ಷ ಹೋಗ್ಲಿಲ್ಲ ಅಂದ್ರೆ ಒಂದ್ ಜಸ್ಟ್ ರಿಟರ್ನ್ ತಗೊಂಡು ಮತ್ತೆ ಫಾರ್ವರ್ಡ್ ಆಯ್ತು. ಸೊ ಅಲ್ಲಿ ಫಾರ್ವರ್ಡ್ ರಿಟರ್ನ್ 2 ಆಪ್ಷನ್ ಇದೆ ಸರ್. ರಿಟರ್ನ್ ಆಪ್ಷನ್ 2 ಇದೆ. ಸರ್ ಈಗ ಇಲ್ಲಿ ಬಟ್ಟೆ ಹಾಕಿದ್ರೆ ಓಕೆ, ಇದು ಪ್ರಾಡಕ್ಟ್ ಎಲ್ಲ ಎಲ್ಲಿ ಬರುತ್ತೆ ಸರ್? ಹಿಂದ್ಗಡೆ ಬರುತ್ತೆ, ಇಲ್ಲಿ ಕೆಳಗಡೆ ನಮಗೆ ಡಂಪ್ ಆಗುತ್ತೆ. ಓ, ಸಖತ್ತಾಗಿ ಬಂದಿದೆ ಸರ್. ಈ ಪ್ರಾಡಕ್ಟ್ ಏನಿದೆಯಲ್ಲ ಸರ್, ಇದು ನಮಗೆ ಗೂಡ್ಸ್ ಏನಿದೆಯಲ್ಲ, ಪ್ರಾಡಕ್ಟ್ ರೆಡಿ ಗೂಡ್ಸ್ ಇದೆ ನೋಡಿ. ಅಲ್ಲಿಂದ ಬರ್ತಾ ಇದ್ದ ದಾರನು ಹಂಗೆ ನೇತಾಡ್ತಾ ಇದೆ. ಅದನ್ನ ಕಟ್ ಮಾಡ್ಕೊಂಡು ನಾನು ನೋಡಿ, ಕ್ವಾಲಿಟಿ ಅಂತ ನಾವ್ ಹೇಳ್ತೀವಿ. ಸರ್, ಸ್ವಲ್ಪ ನೀಟಾಗಿ ತೋರಿಸಿ ಸರ್, ಯಾವ ಮಟ್ಟ ಕ್ವಾಲಿಟಿ ಇದೆ ಅಂತ ಗೊತ್ತಾಗ್ಲಿ. ಓ, ಈ ಬಲೆ ಏನಿದೆಯಲ್ಲ ಸರ್, ಇದು ಮೇನ್ ನಮಗೆ ಕ್ವಾಲಿಟಿ. ಸರ್. ಸೊ ಕೆಲವೊಂದ್ಸತಿ ಬಟ್ಟೆ ಕ್ವಾಲಿಟಿ ಕಮ್ಮಿ ಇದ್ದಾಗ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಬರಲ್ಲ. ಓಕೆ, ಅಕ್ಸೆಪ್ಟಬಲ್. ಪೂರ್ತಿ ಬಟ್ಟೆ ಕ್ವಾಲಿಟಿ ಏನು ಇಲ್ವೇ ಇಲ್ಲ ಅಂತಂದಾಗ ತುಂಬಾ ಪುಡಿ ಬರುತ್ತೆ. ಸೊ ನಾವು ಕಸ್ಟಮರ್ಗೆ ಇನ್ನೂ ಒಂದ್ ಏನ್ ಹೇಳ್ತೀವಿ, ಆತರ ಬೈ ಮಿಸ್ಟೇಕ್ ನಮ್ ಕಡೆಯಿಂದ ಏನಾದ್ರು ಬಟ್ಟೆ ಕೊಡೋದ್ರಲ್ಲಿ ಏನಾದ್ರು ತಪ್ಪಾದ್ರೆ ದಯವಿಟ್ಟು ನೀವು ಆ ಬಟ್ಟೆನ ಮಷಿನ್ಗೆ ಹಾಕ್ಲೇಬೇಡಿ, ನಮಗೆ ರಿಟರ್ನ್ ಕೊಡಿ. ಅದ್ರ ಬದಲಿಗೆ ಬೇರೆ ಬಟ್ಟೆ ಕೊಡ್ತೀವಿ. ಈ ಆಪ್ಷನ್ ನಾವು ಕಸ್ಟಮರ್ಗೆ ಕೊಡ್ತೀವಿ. ನೋಡಿ ಸರ್, ಇಷ್ಟು ನಾವು ಏನ್ ಬಟ್ಟೆ ತೆಗೆದಿದ್ವಲ್ಲ, ಇದು ನಮಗೆ
ವೇಸ್ಟೇಜ್ ಅಂತ ಹೇಳ್ತೀವಿ ಇದನ್ನ. ಇದೆಲ್ಲ ವೇಸ್ಟ್. ವೇಸ್ಟೇಜ್ ನೋಡಿ ಎಷ್ಟಿದೆ, ಸ್ವಲ್ಪ ಇದೆ ಸರ್ ಅಷ್ಟೇ. ಇದು ಬಂದೇ ಬರುತ್ತೆ ಸರ್. ಇದು ಕಾಮನ್. ಇದು 5% ಅಂತ ಹೇಳ್ತೀವಿ. ಹಾ ಸರ್. ಇದು ಮ್ಯಾಕ್ಸಿಮಮ್ ಅಂತ ಬಂದ್ರೆ ಒಂದ್ ನೋಡಿ, ಬನ್ನಿ ಇಲ್ಲಿ ತೂಕ ಹಾಕೋಣ ಬನ್ನಿ. ಹಾ ಸರ್. ನೋಡಿ ನಾವು ಮಾಡಿರೋ ರೆಡಿ ಮೆಟೀರಿಯಲ್ ಹಾ ಸರ್. ಸುಮಾರು ಒಂದು 160 ಗ್ರಾಮ್ ಇದೆ. ಗ್ರಾಮ್ ಇದೆ, ಹೌದು. ಸೊ ಆ 160 ಗ್ರಾಮ್ ನಲ್ಲಿ ಎಷ್ಟು ವೇಸ್ಟೇಜ್ ಬರುತ್ತೆ? 0. ಹಾ ಸರ್. 10 ಗ್ರಾಮು ಬರೋದಿಲ್ಲ. ಹೌದೌದು ಸರ್. ಸೊ ಈ ತರ ನಾವು ಒಂದು ಪ್ರೊಡಕ್ಷನ್ ನಾವು ತೆಗಿಬೇಕು ಅಂತಂದ್ರೆ ಹಾ ಸರ್. ಬಟ್ಟೆ ಚೆನ್ನಾಗಿರ್ಬೇಕು, ಮಷಿನ್ ಪಕ್ಕ ಇರಬೇಕು. ನಾವೇನ್ ಟ್ರೈನಿಂಗ್ ನಲ್ಲಿ ತೋರಿಸ್ಕೊಡ್ತೀವಿ ಅದನ್ನ ಗಮನ ಇಟ್ಟು ನೋಡ್ಕೊಂಡು ಕೆಲಸನ ಮಾಡ್ತಾ ಹೋದ್ರೆ ಯಾವುದೇ ಕಾರಣಕ್ಕೂ ಯಾರಿಗೂ ಲಾಸ್ ಆಗೋದಿಲ್ಲ. Okay. ದುಡಿಮೆ ಅಂತೂ 100% ಆಗುತ್ತೆ. ಸೊ ಇದ್ರ ನೆಕ್ಸ್ಟ್ ಪ್ರೊಸೀಜರ್ ಇವಾಗ ಏನ್ ನಾವಿಲ್ಲಿ ನೋಡ್ತಾ ಇದ್ರಲ್ಲ, ಹಾ ಸರ್. ಇದನ್ನ ನಾವು ಪ್ಯಾಕಿಂಗ್ ಮಾಡ್ತೀವಿ. ಹಾ ಸರ್. ಅಥವಾ ಇದು 50 kg ಚೀಲ ಇದೆಯಲ್ಲ, ಹಾ ಸರ್. ಕೇಳಿದವರಿಗೆ 50 kg ಹಂಗೆ ಪ್ಯಾಕ್ ಮಾಡ್ಕೊಡ್ತೀವಿ. ಹಾ ಹಾ. ಇಲ್ಲ ನಮಗೆ ಚಿಕ್ಕ ಪ್ಯಾಕೆಟ್ ಬೇಕಂತ ಕೇಳ್ತಾರೆ. ಸೊ ಆ ಚಿಕ್ಕ ಪ್ಯಾಕೆಟ್ನ ಏನ್ ಮಾಡ್ತೀವಿ ನೋಡಿ, ಇದೆಯಲ್ಲ ಇದು, ಹಾ ಸರ್. ಅದು 150 ಗ್ರಾಮ್ ಪ್ಯಾಕೆಟ್. ಅದು ಹಾ ಸರ್. ಇದೇ ತರನೇ ಹಾ. 1/4 kg ಪ್ಯಾಕೆಟ್ ಕೇಳ್ತಾರೆ, ಹಾ ಹಾ. ಅರ್ಧ kg ಪ್ಯಾಕೆಟ್ ಕೇಳ್ತಾರೆ. ಇದು 1 kg ಪ್ಯಾಕೆಟ್, ಇದು 1 kg. 1 kg ಪ್ಯಾಕೆಟ್. ಅದೇ ತರನೇ ಇಲ್ಲಿ ಅರ್ಧ kg ಪ್ಯಾಕೆಟ್ ಇದೆ ನೋಡಿ, ಅರ್ಧ kg ಪ್ಯಾಕೆಟ್. ಹಾ ಸರ್. ಸೊ ಅದೇ ತರ ಇದು 1/4 kg ಪ್ಯಾಕೆಟ್. ಸೊ ಅದೇ ತರನೇ ಅಂದ್ರೆ ಕೇಳಿದವರಿಗೆ ಹಾ, ಅದೇ ಅದೇ. ಇದು ಯಾವ size 100 ಬೇಕೋ ಗ್ರಾಮ್ ಆ ಪ್ಯಾಕೆಟ್. size. ಹಾ ಸರ್. 100 ಗ್ರಾಮ್ ಪ್ಯಾಕೆಟ್. ಅವ್ರಿಗೆ ಯಾವ ಪ್ಯಾಕೆಟ್ ಎಷ್ಟು ಗ್ರಾಮಿಂದ ಬೇಕು ಅಂತ ಕೇಳ್ತಾರೋ ಅಷ್ಟನ್ನ ನಾವು ಪ್ಯಾಕೆಟ್ ಮಾಡಿ ನಾವು ಕೊಟ್ಕೊಬಹುದು. ಹೌದು. ಸೊ ಇದು ಸಣ್ಣ ಸಣ್ಣ ಆಟೋಮೊಬೈಲ್ಸ್ ಗ್ಯಾರೇಜ್ಗಳಲ್ಲಿ ಅವರಿಗೆ ಕೊಟ್ಕೊಂಡು ನಾವು ದುಡಿಮೆನ ಮಾಡ್ಕೊಬಹುದು. ಹೌದು. ಇದ್ರ ಪ್ರೊಸೀಜರ್ ಇಷ್ಟಿದೆ ಸರ್. ಮಷಿನ್ ಅಂದ್ರೆ ಏನು? ಈ ಮಷಿನ್ ಅಲ್ಲಿ ನಾವು ಯಾವ ತರ ರಾ ಮಟೀರಿಯಲ್ಸ್ ಹಾಕ್ಬಿಟ್ಟು ಯಾವ ತರ ಒಂದು ವೇಸ್ಟ್ ನ ತಯಾರಿಸಬಹುದು, ಯಾವ ತರ ಸಂಪಾದನೆ ಮಾಡ್ಕೋಬಹುದು ಅಂತೆಲ್ಲ ತಿಳಿಸ್ಕೊಟ್ರಿ. ಓಕೆ ಸೊ ಈ ಒಂದು ಮಷಿನ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ಎಲ್ಲಿಗೆ ಬರ್ಬೇಕಂತ ತಿಳಿಸ್ಕೊಡ್ತೀರಾ? ಸರ್, ಖಂಡಿತ. ಸರ್, ಸೈನಿಕ್ ಎಂಟರ್ಪ್ರೈಸಸ್, ನಿಟ್ಟೂರು, ಗುಬ್ಬಿ ತಾಲೂಕ್, ತುಮಕೂರು, ಕರ್ನಾಟಕ. ಸೊ ಫೋನ್ ನಂಬರ್ ಬಂದು 7019422700. ಇದು ನಮ್ಮ ಕಾಂಟ್ಯಾಕ್ಟ್ ಆಗಿರುತ್ತೆ. ನಿಮಗೆ ಯೂಟ್ಯೂಬ್ ನಲ್ಲಿ ಹುಡುಕಿದ್ರು ಸಿಗುತ್ತೆ, ಗೂಗಲ್ ನಲ್ಲಿ ಹುಡುಕಿದ್ರು ಸಿಗುತ್ತೆ. ಸೈನಿಕ್ ಎಂಟರ್ಪ್ರೈಸಸ್ ನಿಟ್ಟೂರ್ ಅಂತ ಹೊಡಿರಿ, ನಿಮಗೆ ಸಿಕ್ಬಿಡುತ್ತೆ. Okay. ಸೊ ಇಲ್ಲಿ ಬಂದ್ರೆ ಈ ಮಷಿನ್ ನೀವು ನೋಡ್ಲಿಕ್ಕೂ ಸಿಗುತ್ತೆ. ರೆಡಿ ಮೆಟೀರಿಯಲ್. ಕೆಲವೊಬ್ರು ಏನ್ ಮಾಡ್ತಾರೆ, ಸರ್ ಮಷಿನ್ ತಗೊಳ್ಲಿಕ್ಕೆ ನನ್ನ ಹತ್ರ ಬಂಡವಾಳ ಇಲ್ಲ, ನಾನು ಬಿಸ್ನೆಸ್ ಮಾಡಬೇಕು, ಅದು ಕೆಲವರಿಗೆ ಇರುತ್ತಲ್ಲ. ಸೊ ಅವರ ಒಂದು ಏರಿಯಾದಲ್ಲಿ ಈ ಒಂದು ರೆಡಿ ಮೆಟೀರಿಯಲ್ ಏನಿದೆ ಇದನ್ನು ತಗೊಂಡು ಹೋಗಿ ಅವರು ಅಲ್ಲಿನೂ ಸಹ ಈ ನಾನು ತೋರಿಸಿದ್ನಲ್ಲ ಈ ತರ ಪ್ಯಾಕಿಂಗ್ ಮಾಡ್ಕೊಂಡು ಬಿಸ್ನೆಸ್ ಶುರು ಮಾಡ್ಬೋದು ಸರ್. ಓಕೆ ಸರ್. ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು.